ಸಿನಿಮಾ ಗರಿ. ವೆಲ್ಕಮ್ ಬ್ಯಾಕ್. ನನ್ನನ್ನ ಪ್ರೀತಿಸಲಿಲ್ಲ ಅಂತ ಯುವತಿಗೆ ಆಸಿಡ್ ಅನ್ನ ಹಾಕಿ ವಿಕೃತಿಯನ್ನ ಮೆರೆದಿದ್ದಂತ ಪಾಗಲ್ ಪ್ರೇಮಿ ಕೊನೆಗೂ ಬಲೆಗೆ ಬಿದ್ದಿದ್ದಾನೆ. ಸ್ವಾಮೀಜಿ ರೀತಿ ವೇಷವನ್ನ ಮರೆಸಿಕೊಂಡಿದ್ದವನನ್ನ ಪೊಲೀಸರು ಎಡೆಮುರಿ ಕಟ್ಟಿದ್ದು. ಪೊಲೀಸರ ರೋಚಕ ಆಪರೇಷನ್ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. ಇಲ್ಲಿ ಆಸಿಡ್ ಆರೋಪಿ, ಅಲ್ಲಿ ವೇಷಧಾರಿ ಸ್ವಾಮೀಜಿ. 16 ದಿನದ ಬಳಿಕ ತಮಿಳುನಾಡಿನಲ್ಲಿ ಸಿಕ್ಕಿಬಿದ್ದ ಆಸಿಡ್ ನಾಗ. ಆಸಿಡ್ ನಾಗ ಬೆಂಗಳೂರಿನ ಸುಂಕದಕಟ್ಟೆಯಲ್ಲಿ ಏಪ್ರಿಲ್ 28ರಂದು ಮುತ್ತೂಟ್ ಫೈನಾನ್ಸ್ ಉದ್ಯೋಗಿ ಮೇಲೆ ಆಸಿಡ್ ಎರಚಿ ಪರಾರಿಯಾಗಿದ್ದ ಆರೋಪಿ. ಇದಾಗಿ 16 ದಿನಗಳ ಕಾಲ ಈ ಆರೋಪಿಗೆ ಪೊಲೀಸರು ಹುಡುಕದ ಜಾಗವೇ ಇಲ್ಲ. ಆರೋಪಿ ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರೂ ಹುಡುಕಿ ಎತ್ತಾಕೊಂಡು ಬರ್ತೀವಿ ಅಂತ ಗೃಹ ಸಚಿವ ಅರಗ ಜ್ಞಾನೇಂದ್ರ ಕೂಡ ಅಬ್ಬರಿಸಿದ್ರು. ಇದೀಗ ಮಹಿಳೆಯನ್ನ ಸಾವಿನ ದವಡೆಗೆ ನೂಕಿ ಎಸ್ಕೇಪ್ ಆಗಿದ್ದ ಆಸಿಡ್ ನಾಗ ತಮಿಳುನಾಡಿನಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಎಂಥದ್ದೇ ಆರೋಪಿ ಎಲ್ಲೇ ಅಡಗಿದ್ರೂ ಪೊಲೀಸರು ಮಾತ್ರ ಹುಡುಕದೆ ಬಿಡಲ್ಲ ಅಂತ ಸಾಬೀತುಪಡಿಸಿದ್ದಾರೆ. ತಿರುಣಾಮಲೈ ಆಶ್ರಮದಲ್ಲಿ ಸ್ವಾಮೀಜಿಯಾಗಿದ್ದ ನಾಗ ಮೆಡಿಟೇಷನ್ ವೇಳೆಗೆ ಖಾಕಿ ಕೈಗೆ ಸಿಕ್ಕ ಖತರ್ನಾಕ್. ಆರೋಪಿ ಆಸಿಡ್ ನಾಗನಿಗೆ ಪೊಲೀಸರು ನೆರೆ ರಾಜ್ಯಗಳಲ್ಲೂ ಹುಡುಕಾಡಿದ್ರು. ತಮಿಳುನಾಡಿನಲ್ಲೂ ಒಂದು ಟೀಮ್ ಹೋಗಿತ್ತು. ಅಲ್ಲಿನ ಪೊಲೀಸರಿಗೂ ಮಾಹಿತಿ ನೀಡಲಾಗಿತ್ತು. ಅದರಂತೆ ಆಸಿಡ್ ನಾಗನನ್ನ ಪೊಲೀಸರು ಸೆರೆ ಹಿಡಿದಿದ್ದೇ ರೋಚಕ. ಆಸಿಡ್ ಎರಚಿ ರಾಕ್ಷಸಿ ಕೆಲಸ ಮಾಡಿದ್ದ ನಾಗೇಶ್ ಮಾತ್ರ ಅಪ್ಪಟ ದೈವ ಭಕ್ತನಾಗಿದ್ದ. ಇದೊಂದೇ ಸುಳಿವು ಪೊಲೀಸರಿಗೆ ಸಾಕಾಗಿತ್ತು. ಪ್ರತಿ ಸೋಮವಾರ ಶುಕ್ರವಾರ ನಾಗೇಶ್ ದೇವಸ್ಥಾನಕ್ಕೆ ಹೋಗ್ತಿದ್ದ. ಈ ಮಾಹಿತಿ ಪಡೆದ ಪೊಲೀಸರು ತಮಿಳುನಾಡಿನ ಧಾರ್ಮಿಕ ಕೇಂದ್ರಗಳ ಮೇಲೆ ನಿಗಾ ಇಟ್ಟಿದ್ರು. ಅದರಂತೆ ತಿರುಣಾಮಲೈನ ಸೇಗಂ ರೋಡ್ ಬಳಿ ಇರುವ ರಮಣರ್ ಆಶ್ರಮದಲ್ಲಿ ನಾಗ ಇದ್ದ ಬಗ್ಗೆ ಮಾಹಿತಿ ಅಲ್ಲಿನ ಪೊಲೀಸರಿಗೆ ಸಿಕ್ಕಿತು. ನಾಗ ಸ್ವಾಮೀಜಿಯಂತೆ ಕೇಸರಿ ವಸ್ತ್ರ ಧರಿಸಿ ರಮಣರ್ ಆಶ್ರಮದಲ್ಲಿ 5-6 ದಿನದಿಂದ ತಂಗಿದ್ದಂತೆ. ಮಠದ ಕೆಲಸಗಳನ್ನ ಮಾಡಿಕೊಂಡು ಅಲ್ಲಿಗೆ ಬರೋ ಭಕ್ತರೊಂದಿಗೆ ಮಾತನಾಡುತ್ತಾ ಕಾಲ ಕಳೀತಿದ್ದಂತೆ. ಮಠದಲ್ಲಿ ನಿತ್ಯವೂ ಮೆಡಿಟೇಷನ್ ಕೂಡ ಮಾಡ್ತಿದ್ದಂತೆ. ಈ ವೇಳೆ ಪೊಲೀಸರು ಭಕ್ತರ ವೇಷದಲ್ಲಿ ಮಠಕ್ಕೆ ಬಂದು ಅವನ ಚಲನವಲನದ ಮೇಲೆ ನಿಗಾ ವಹಿಸಿದ್ರು. ಬೆಂಗಳೂರಿನ ಆಸಿಡ್ ಆರೋಪಿ ನಾಗೇಶ್ ಇವನೇ ಎಂದು ಕನ್ಫರ್ಮ್ ಮಾಡಿಕೊಂಡ ತಮಿಳುನಾಡು ಪೊಲೀಸರು ಇಂದು ಆಶ್ರಮದಲ್ಲಿ ಆತನ ಹೆಸರನ್ನ ಹಿಡಿದು ಕೂಗಿದ್ದಾರೆ. ನಾಗೇಶ ಎಲ್ಲಿದ್ಯೋ ಅಂದ ಕೂಡಲೇ ಸ್ವಾಮೀಜಿ ವೇಷದಲ್ಲಿದ್ದ ನಾಗ ಹಿಂತಿರುಗಿ ನೋಡಿದ್ದಾನೆ. ಪೊಲೀಸರಿಗೂ ಅಷ್ಟೇ ಸಾಕಾಗಿತ್ತು. ಕೂಡಲೇ ಹೋಗಿ ಕತ್ತು ಹಿಡಿದು ಲಾಕ್ ಮಾಡಿದ್ದಾರೆ. ಈ ಕೇಸಲ್ಲಿ ನಮ್ಮ ಪೊಲೀಸರು ಮೊದಲನೇ ದಿವಸ ಬಹಳ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಬೇರೆ ಬೇರೆ ತಂಡಗಳು ರಚಿಸಿ ನಮಗೆ ಬಂದಿರೋ ಎಲ್ಲ ಸುಳುವು ಮೇಲೆ ಅಪರಾಧಿಯನ್ನು ಪತ್ತೆ ಮಾಡೋದು ಕೆಲಸ ನಡೀತಾ ಇದೆ. ನಮಗೆ ಈಗ ಸದ್ಯಕ್ಕೆ ಬಂದಿರೋ ಮಾಹಿತಿ ಪ್ರಕಾರ ಅಪರಾಧಿ ಬಗ್ಗೆ ಒಂದು ಖಚಿತವಾದ ಮಾಹಿತಿ ನಮಗೆ ಬಂದಿದೆ. ನಮ್ಮ ಅಧಿಕಾರಿ ಅವರು ಅದರ ಮೇಲೆ ಕಾರ್ಯಾಚರಣೆ ಈಗ ಮಾಡ್ತಾ ಇದ್ದಾರೆ. ಬಹುಶಃ ಬೇಗನೆ ನಮಗೆ ಈ ಬಗ್ಗೆ ಯಶಸ್ಸು ಆಗ್ಬೋದು ಅಂತ ನಾನು ಭಾವಿಸಿದ್ದೀನಿ. ಸ್ಥಳೀಯ ಪೊಲೀಸ್ ಇನ್ಫಾರ್ಮರ್ಗಳ ಸಹಾಯದಿಂದ ಕಡೆಗೂ ನಾಗ ಸಿಕ್ಕಿಬಿದ್ದಿದ್ದಾನೆ. ತಮಿಳುನಾಡಿನಿಂದ ಬೆಂಗಳೂರಿಗೆ ಆತನನ್ನ ಕರೆತರ್ತಿದ್ದು ಕೋರ್ಟ್ಗೆ ಹಾಜರುಪಡಿಸಿ ಮುಂದಿನ ಕಾನೂನು ಪ್ರಕ್ರಿಯೆ ಕೈಗೊಳ್ಳಲಿದ್ದಾರೆ. ಈ ನಡುವೆ 16 ದಿನದಿಂದ ಭಗ್ನ ಪ್ರೇಮಿಯ ನೀಚ ಕೃತ್ಯಕ್ಕೆ ತುತ್ತಾಗಿದ್ದ ಯುವತಿ ಚೇತರಿಸಿಕೊಳ್ತಿದ್ದಾಳೆ. ಐಸಿಯುನಿಂದ ಜನರಲ್ ವಾರ್ಡ್ಗೆ ಶಿಫ್ಟ್ ಮಾಡಿದ್ದು ಚಿಕಿತ್ಸೆ ಮುಂದುವರೆದಿದೆ. ಸದ್ಯ ಆರೋಪಿ ಬಂಧನದಿಂದ ಆಸಿಡ್ ಸಂತ್ರಸ್ತೆ ಕುಟುಂಬ ನಿಟ್ಟುಸಿರು ಬಿಟ್ಟಿದ್ದು ನಾಗನಿಗೆ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಒತ್ತಾಯಿಸಿದ್ದಾರೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು.